Hello students, welcome back. This is my 8th class on the topic hydrocarbons. Last class we were discussing some of the reactions of alkanes. Alkanes ಬೇರೆ ಬೇರೆ compounds ಜೊತೆ ಹೇಗೆ react ಮಾಡುತ್ತೆ ಮತ್ತೆ ಅದರ mechanism ಏನು ಅಂತೆಲ್ಲ ಸ್ಟಡಿ ಮಾಡಿದ್ವಿ ಅಲ್ವಾ. In today's class let us study conformations. Conformations. So conformation and then what we will study in conformation? We study about the structure. ಹೇಗೆ structure ಹೇಗೆ ಇರುತ್ತೆ alkane ಅಂತ ಸ್ಟಡಿ ಮಾಡ್ತೀವಿ. For example, if you know what will be which type of bond will be present in alkane? Alkanes ಅಲ್ಲಿ ಯಾವ type bond present ಇರುತ್ತೆ? Single bond. Carbon carbon single bond will be present in case of alkane. Alkanes ಅಲ್ಲಿ carbon carbon single bond present ಇರುತ್ತೆ ಅಲ್ವಾ? That is called as sigma bond. Carbon carbon single bond will be present, sigma bond. The electron distribution ಏನಾಗಿರುತ್ತೆ? This bond is formed by sharing of electrons. Electron share ಆದಾಗ ಈ bond formation ಆಗಿರುತ್ತೆ ಅಲ್ವಾ? So electrons in this bond they will be distributed uniformly. The distribution of electron is uniform. ಏನಾಗಿರುತ್ತೆ? electrons ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಲ್ವಾ. ಇನ್ ಸಿಗ್ಮಾ ಬಾಂಡ್ ಎಲೆಕ್ಟ್ರಾನ್ ವಿಲ್ ಬಿ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂಡ್ ಇಫ್ ಯು ರೊಟೇಟ್ ದಿಸ್ ಬಾಂಡ್ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ಎಲೆಕ್ಟ್ರಾನ್ ಡೆನ್ಸಿಟಿ. ಎಲೆಕ್ಟ್ರಾನ್ ಡೆನ್ಸಿಟಿ ಅಥವಾ ಅದರದ್ದು ಡಿಸ್ಟ್ರಿಬ್ಯೂಷನ್ ಚೇಂಜಸ್ ಆಗಲ್ಲ, ಇಟ್ ವಿಲ್ ನಾಟ್ ಅಫೆಕ್ಟ್. ಇನ್ ಕೇಸ್ ಆಫ್ ಸಿಗ್ಮಾ ಬಾಂಡ್, ಸಿಗ್ಮಾ ಬಾಂಡ್ ಅಲ್ಲಿ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಈಕ್ವಲ್ ಆಗಿರುತ್ತೆ, ಯೂನಿಫಾರ್ಮ್ ಆಗಿರುತ್ತೆ. All if this is a bond, ಇಲ್ಲಿ ಎಲ್ಲಾ ಆರ್ಬಿಟಲ್ ಅಲ್ಲೂ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಈಕ್ವಲ್ ಆಗಿರುತ್ತೆ. ಸೊ ಇಫ್ ಯು ರೊಟೇಟ್ ದಿಸ್ ಬಾಂಡ್, ನಾನು ಹೇಳಿದ್ದೆ ನಿಮಗೆ ಸಿಗ್ಮಾ ಬಾಂಡ್ ಮತ್ತೆ ಪೈ ಬಾಂಡ್ ಹೇಳಬೇಕಾದ್ರೆ ಸಿಗ್ಮಾ ಬಾಂಡ್ ಕ್ಯಾನ್ ಬಿ ಈಸಿಲಿ ರೊಟೇಟೆಡ್. ಇಫ್ ದಿಸ್ ಇಸ್ ಸಿಗ್ಮಾ ಬಾಂಡ್ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ಸೈಡ್ ಹಾಗೆ ಇಟ್ಟು ಇನ್ನೊಂದು ಸೈಡ್ ಇಲ್ಲಿ ಕಾರ್ಬನ್ ಆಟಮ್ ಇರುತ್ತೆ, ಇನ್ನೊಂದು ಕಾರ್ಬನ್ ಆಟಮ್ ಇಲ್ಲಿ ಇರುತ್ತೆ, ಈಸಿಯಾಗಿ ರೊಟೇಟ್ ಮಾಡಬಹುದು. ಇಫ್ ಯು ಕೀಪ್ ದಿಸ್ ಆಸ್ ಸ್ಟಾಗ್ನೆಂಟ್, ಇದನ್ನ ಹಾಗೆ ಇಟ್ಟು ಡಿಸ್ಟರ್ಬ್ ಮಾಡ್ದೇನೆ ಈ ಕಡೆ ಕಾರ್ಬನ್ ಆಟಮ್ ಒಂದೇ ರೊಟೇಟ್ ಮಾಡ್ತಾ ಇದ್ರು ಏನಾಗಲ್ಲ, ಬಾಂಡ್ ವಿಲ್ ನಾಟ್ ಬ್ರೇಕ್. ಬಟ್ ಇಟ್ ಲೀಡ್ಸ್ ಟು ವೇರಿಯಸ್ ಸ್ಪೇಷಿಯಲ್ ಅರೇಂಜ್ಮೆಂಟ್. ಏನಾಗುತ್ತೆ? ಬೇರೆ ಬೇರೆ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ದಿಸ್ ಆಸ್ ಅ ಬಾಂಡ್, ಇದನ್ನ ಬಾಂಡ್ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ಏನಾಗಿದೆ? each carbon atom, let me consider each carbon atom contains 3 bonds, 3 hydrogen atoms present ಆಗಿದೆ. this is one, ಇಲ್ಲಿ ಒಂದು ಕಾರ್ಬನ್ ಆಟಮ್ ಇದೆ, ಕಾರ್ಬನ್ ಕಾರ್ಬನ್ ಸಿಗ್ಮಾ ಬಾಂಡ್ ಇದು ಮಧ್ಯ ಇರೋದು. ಸೊ ಈಚ್ ಕಾರ್ಬನ್ ಆಟಮ್ ಕಂಟೈನ್ಸ್ 3 ಹೈಡ್ರೋಜನ್. ಒಂದು ಈ ಕಾರ್ಬನ್ ಆಟಮ್ಗೆ 3 ಹೈಡ್ರೋಜನ್ ಇದೆ, ಅದೇ ತರ ಈ ಕಡೆ ಇರೋ ಕಾರ್ಬನ್ ಆಟಮ್ಗೂ 3 ಹೈಡ್ರೋಜನ್ ಬರುತ್ತೆ. ಐ ಟೇಕ್ ಓನ್ಲಿ 1 ಹೈಡ್ರೋಜನ್ ಬಿಕಾಸ್ ಐ ಕ್ಯಾನ್ ಹೋಲ್ಡ್ ದಿಸ್. ನಾನು ಇದೇ ತರ ಈ ಕಾರ್ಬನ್ ಆಟಮ್ಗೂ ಇನ್ನೂ 2 ಸಪರೇಟ್ ಆಗಿ ಬರುತ್ತೆ, ಆಯ್ತಾ? 3 ಹೈಡ್ರೋಜನ್ ಇರುತ್ತೆ, ನಿಮ್ಗೆ ಗೊತ್ತು. ಐ ಕ್ಯಾನ್ ಕೀಪ್ ದಿಸ್ ಕಾರ್ಬನ್ ಆಸ್ ಸ್ಟಾಗ್ನೆಂಟ್. ಇದನ್ನ ಹಾಗೆ ಸ್ಟಡಿ ಆಗಿ ಇಟ್ಟು ಐ ಕ್ಯಾನ್ ರೊಟೇಟ್ ದಿಸ್. ಇದನ್ನ ಏನ್ ಮಾಡಬಹುದು? ಈಸಿಯಾಗಿ ರೊಟೇಟ್ ಮಾಡಬಹುದು. ಬಾಂಡ್ ವಿಲ್ ನಾಟ್ ಬ್ರೇಕ್. ಐ ಕ್ಯಾನ್ ರೊಟೇಟ್ ಓನ್ಲಿ ದಿಸ್ ಕಾರ್ಬನ್ ಆಟಮ್. ಈ ಕಾರ್ಬನ್ ಆಟಮ್ ನ ಮಾತ್ರ ಏನ್ ಮಾಡಬಹುದು? ನಾನು ರೊಟೇಟ್ ಮಾಡಬಹುದು. ಅಲಾಂಗ್ ವಿತ್ ಕಾರ್ಬನ್ ಹೈಡ್ರೋಜನ್ ವಿಲ್ ಆಲ್ಸೋ ರೊಟೇಟ್. This leads to various spatial arrangement. So if I rotate the bond, if I rotate the carbon atom along the sigma bond, which leads into different spatial arrangement, that spatial arrangements are called as conformations or conformers or rotomers. So what is conformations? Conformations or conformers, it is different spatial arrangement of atoms that we get when we rotate an atom through sigma bond. If I rotate the atom through sigma bond, ಇಲ್ಲಿ ಏನಿದೆ? ಕಾರ್ಬನ್ ಆಟಮ್ ಇದೆ, 2 ಕಾರ್ಬನ್ ಆಟಮ್ ಸಿಗ್ಮಾ ಬಾಂಡ್ ಇಂದ ಜಾಯಿನ್ ಆಗಿದೆ. ದಿಸ್ ಇಸ್ ಸಿಗ್ಮಾ ಬಾಂಡ್. ಈಚ್ ಕಾರ್ಬನ್ ಆಟಮ್ ಕಂಟೈನ್ಸ್ 3 ಹೈಡ್ರೋಜನ್, CH3. It is like this, C H H H, carbon hydrogen hydrogen hydrogen. Okay, so this is ethane consider ಮಾಡಿರೋದು. ಏನಾಗಿದೆ?
ಇಲ್ಲಿ ಒಂದು ಕಾರ್ಬನ್ ಆಟಮ್, ಇಲ್ಲೊಂದು ಕಾರ್ಬನ್ ಆಟಮ್ ಇದೆ. ಈ ಕಡೆ ಕಾರ್ಬನ್ ಆಟಮ್ಗೆ 3 ಹೈಡ್ರೋಜನ್ ಇದೆ, ಈ ಕಡೆನೂ ಕೂಡ 3 ಹೈಡ್ರೋಜನ್ ಇದೆ. ನಾನು ತೋರಿಸಿರೋದು ಒಂದೇನೆ ಅಷ್ಟೇ. ಏನಾಗ್ತಾ ಹೋಗುತ್ತೆ, ಐ ಕ್ಯಾನ್ ರೊಟೇಟ್ ದಿಸ್, ಬಟ್ ಇದನ್ನ ಅದೇ ತರ ಹೇಳ್ಬಹುದು. ಇಲ್ಲಿ ಈ ಕಾರ್ಬನ್ ಆಟಮ್ ಅಲ್ಲಿ ಯಾವುದೇ ಚೇಂಜಸ್ ಆಗಲ್ಲ ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಲ್ಲಿ. ನಾನು ಇದನ್ನ ಮಾತ್ರ ಚೇಂಜ್ ಮಾಡಬಹುದು, ಈ ಕಾರ್ಬನ್ ಆಟಮ್ ನ ರೊಟೇಟ್ ಮಾಡಬಹುದು, ಅಥವಾ ಇದನ್ನ ಹಾಗೆ ಇಟ್ಟು ಈ ಕಾರ್ಬನ್ ಆಟಮ್ ಕೂಡ ರೊಟೇಟ್ ಮಾಡಬಹುದು. ಬಾಂಡ್ ವಿಲ್ ನಾಟ್ ಬ್ರೇಕ್. So this different spatial arrangement which I will get after rotating the atom through sigma bond is called as conformations. You will get thousands of conformation. Infinite number of conformations sigute nimge. You can get any number of conformations. The bond, you can easily rotate this, but there will be a bit repulsion. ಸ್ವಲ್ಪ repulsion irutte idna rotate madake. It will be very small. ಸ್ವಲ್ಪ ಎನರ್ಜಿನ ಸಪ್ಲೈ ಮಾಡಿದ್ರು, ಇಟ್ ವಿಲ್ ಬಿ ಅರೌಂಡ್ 1 to 20 ಕಿಲೋಜೌಲ್ ಪರ್ ಮೋಲ್. ಇಟ್ ವಿಲ್ ಬಿ ಅರೌಂಡ್ 1 to 20 ಕಿಲೋಜೌಲ್ ಪರ್ ಮೋಲ್. ಸಿಗ್ಮಾ ಬಾಂಡ್ ನ ರೊಟೇಟ್ ಮಾಡಬೇಕು ಅಂತಂದ್ರೆ ನಿಮ್ಗೆ 1 to 20 ಕಿಲೋಜೌಲ್ ಪರ್ ಮೋಲ್ ಎನರ್ಜಿ ಬೇಕು. ಓಕೆನಾ? ಸೊ ದಿಸ್ ಇಸ್ ವೆರಿ ಲೆಸ್ ಎನರ್ಜಿ. ಯು ಕ್ಯಾನ್ ಈಸಿಲಿ ಓವರ್ಕಮ್ ದಿಸ್ ಬ್ಯಾರಿಯರ್, ಎನರ್ಜಿ ಬ್ಯಾರಿಯರ್, ಅಥವಾ ಇಲ್ಲಿ ಯಾವುದು ಆಬ್ಸ್ಟ್ರಕ್ಟ್ ಮಾಡತ್ತೆ ತಿರ್ಗಕ್ಕೆ, ಅದನ್ನ ಏನಂತ ಕರಿತೀವಿ? ಟಾರ್ಷನಲ್ ಸ್ಟ್ರೇನ್ ಅಂತ ಹೇಳಿ ಕರಿತೀವಿ. ದಟ್ ಇಸ್ ಕಾಲ್ಡ್ ಆಸ್ ಟಾರ್ಷನಲ್ ಸ್ಟ್ರೇನ್. ಟಾರ್ಷನಲ್ ಸ್ಟ್ರೇನ್. So what is torsional strain? The barrier, it will be very less in energy. Okay, so which will obstruct the free rotation along the sigma bond is called as, that is due to bond repulsion, electron repulsion. Okay, so which obstruct the free rotation of atoms in sigma bond is called as torsional strain. Adna torsional strain anta heli karitivi. There are two important things. One is conformation. What is conformation or conformers or rotamers? All are same. It is different spatial arrangement which we get when we rotate the atoms around sigma bond. Sigma bond nalli atoms na rotate ಮಾಡಿದಾಗ ನಿಮಗೆ different conformation ಸಿಗುತ್ತಲ್ಲ, that we call as conformation. Different spatial arrangements ಇರುತ್ತೆ, ಅದನ್ನ ಏನಂತ ಕರಿತೀವಿ? conformations ಅಂತ ಹೇಳಿ ಕರಿತೀವಿ. Next is first you are studying is conformation of ethane. Conformation of ethane. Conformation of ethane. See, in ethane, how many carbon atoms will be present? 2 carbon atoms will be present. Each carbon atom will contain 3 hydrogen atoms, CH3, CH3. This is ethane. Okay, so what will happen if you take ethane like this? Wait, yeah, see here, this is bond and each end contains carbon atom. Each end contain carbon atom and each carbon atom contains 3 hydrogen. 3 hydrogen atoms irutte. So I can rotate this bond. ಈ ಬಾಂಡ್ ನ ಏನ್ ಮಾಡಬಹುದು? ಈಸಿಯಾಗಿ ರೊಟೇಟ್ ಮಾಡಬಹುದು. You will get number of conformations. Infinite number of conformations ಸಿಗುತ್ತೆ. This is one conformation. ನಾನು ಸ್ಲೈಟ್ ಆಗಿ ಆಂಗಲ್ ಚೇಂಜ್ ಮಾಡಿದ್ರೆ ಇನ್ನೊಂದು ಕನ್ಫರ್ಮೇಷನ್ ಆಗುತ್ತೆ. ಇನ್ನೊಂದು ಚೂರು ರೊಟೇಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಶೋ ದಿಸ್ ಒನ್. ಈ ಕಾರ್ಬನ್ ಆಟಮ್ ಹಾಗೆ ಇದೆ, ಇದನ್ನ ಚೇಂಜ್ ಮಾಡ್ತಾ ಹೋಗ್ತೀನಿ. ಸಿ, ದಿಸ್ ಇಸ್ ಒನ್ ಕನ್ಫರ್ಮೇಷನ್, ದಿಸ್ ಇಸ್ ಒನ್ ಕನ್ಫರ್ಮೇಷನ್, ದಿಸ್ ಇಸ್ ಒನ್ ಕನ್ಫರ್ಮೇಷನ್. ನಾನು ಸ್ವಲ್ಪ ಆಂಗಲ್ ಚೇಂಜ್ ಮಾಡ್ತಾ ಹೋದಾಗ್ಲೂ ಏನಾಗುತ್ತೆ? ಸ್ಪೇಷಿಯಲ್ ಅರೇಂಜ್ಮೆಂಟ್ ವಿಲ್ ಚೇಂಜ್. So which it will give infinite number of conformations. ಬೇರೆ spatial arrangements ನ ಕೊಡುತ್ತೆ. Infinite, you will get infinite number of conformations. But there are two extreme cases. ಎರಡು extreme cases ಇದೆ. One is eclipsed form. One is eclipsed form and another one is staggered form. Eclipsed form and staggered form.
eclipsed form and staggered form. Okay, what is this eclipsed form? If two atoms are very nearer to each other like this, ಈ ಬಾಂಡ್ ಹೇಗೆ ಹೈಡ್ರೋಜನ್ ಹೇಗೆ ಬರುತ್ತೋ ಅದೇ ಡೈರೆಕ್ಷನ್ ಅಲ್ಲಿ ಇದು ಇದ್ರೆ ಅದನ್ನ ಏನಂತ ಕರಿತೀವಿ, ಎಕ್ಲಿಪ್ಸ್ಡ್ ಫಾರ್ಮ್ ಅಂತ ಹೇಳಿ ಕರಿತೀವಿ. If two bonds are very near, two atoms are very nearer to each other, then we call it as eclipsed conformation. Okay, if they are far away from each other like this, ಈ ಮತ್ತೆ ಇದೆರಡು, ಇಲ್ಲೊಂದು ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ, ಅದೆರಡು ಮಧ್ಯದಲ್ಲಿ ಈ ಹೈಡ್ರೋಜನ್ ಬಂದ್ರೆ ರೊಟೇಟ್ ಮಾಡಿದಾಗ ಏನಾಗುತ್ತೆ, ದಿಸ್ ಇಸ್ ಸ್ಟ್ಯಾಗರ್ಡ್ ಕನ್ಫರ್ಮೇಶನ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಏನಾಗುತ್ತೆ, ಇಲ್ಲಿ 3 ಹೈಡ್ರೋಜನ್ ಆಟಮ್ಸ್ ಇದೆ, ದಿಸ್ ಇಸ್ 3, ದೀಸ್ ಆರ್ 3 ಹೈಡ್ರೋಜನ್ ಆಟಮ್ಸ್. ನಾನು ರೊಟೇಟ್ ಮಾಡ್ತಾ ಹೋದಾಗ ಏನಾಗುತ್ತೆ, ಸಿ ಇಫ್ ಇಟ್ ಇಸ್ ಲೈಕ್ ದಿಸ್, ಐ ರೊಟೇಟ್ ದಿಸ್ ಕಾರ್ಬನ್ ಆಟಮ್, ಈ ಕಾರ್ಬನ್ ಆಟಮ್ ನ ಒಂದೇ ರೊಟೇಟ್ ಮಾಡ್ತಾ ಇದ್ದೀನಿ, ಈ ಕಡೆ ಹಾಗೆ ಇದೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ these two atoms will come very close to each other like this, straight ಆಗಿ ಬರುತ್ತೆ. This is eclipsed conformation. Atoms will be very close to each other. Again go on rotating this. At some point two bonds will be far away from each other. That means in between these two, ಇದೆರಡು ಬಾಂಡ್ ನ ಮಧ್ಯೆ ಬಂದಾಗ ಏನಾಗುತ್ತೆ, ಈ ಬಾಂಡ್ ಇಂದಾನು ದೂರ ಇರುತ್ತೆ, ಈ ಆಟಮ್ ಇಂದಾನು ಈ ಆಟಮ್ ದೂರ ಇರುತ್ತೆ, ಈ ಕಡೆ ಆಟಮ್ ಇಂದಾನು ದೂರ ಇರುತ್ತೆ. ಮತ್ತೆ ರೊಟೇಟ್ ಮಾಡಿದಾಗ ಅಗೇನ್ ಐ ಗೆಟ್ ಎಕ್ಲಿಪ್ಸ್ ಫಾರ್ಮ್ ಲೈಕ್ ದಿಸ್. ಇದೆರಡು ಹತ್ರ ಆಯ್ತು ಇವಾಗ ಆಟಮ್ಸ್. ಅವಾಗ ಇಲ್ಲಿ ಇನ್ನೊಂದು ಹೈಡ್ರೋಜನ್ ಇರುತ್ತಲ್ಲ, ಇದನ್ನ ಬಿಟ್ಟು ಇನ್ನೂ 2 ಹೈಡ್ರೋಜನ್ ಇದೆ ಅಲ್ಲ, ಅದು ಇದ್ರ ಜೊತೆಗೆ ಎಕ್ಲಿಪ್ಸ್ ಫಾರ್ಮಿಗೆ ಬರುತ್ತೆ, ಇದ್ರ ಜೊತೆಗೆ ಹತ್ರ ಬರುತ್ತೆ. ಅದೇ ತರ ರೊಟೇಟ್ ಮಾಡ್ತಾ ಹೋದಾಗ ಏನಾಗುತ್ತೆ, ನಂಬರ್ ಆಫ್ ಕನ್ಫರ್ಮೇಶನ್ ಸಿಗುತ್ತೆ. ಇಫ್ ದ ಆಟಮ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೆನ್ ದಟ್ ಇಸ್ ಎಕ್ಲಿಪ್ಸ್ ಫಾರ್ಮ್. If they are far away from each other, maximum distances, staggered form. Eclipse form ಮತ್ತೆ staggered form ಬಿಟ್ಟು ಉಳಿದಿದ್ದ ಎಲ್ಲ ಫಾರ್ಮ್ಸ್ ನ skew forms ಅಂತ ಹೇಳಿ ಕರಿತೀವಿ. Skew, SKEW. Okay, this is conformation of alkane. You will get different forms. One is eclipse form in which atoms will be very close to each other. Atoms ಏನಾಗಿರುತ್ತೆ, they will be very close to each other. And another one is staggered form. See, this is eclipse form. Atoms are nearer, and as you rotate this, it will reach staggered form. ಏನಾಗುತ್ತೆ, change ಆಗುತ್ತೆ. Okay, they will go away from each other. This is staggered form. You can represent this ethane in 2 forms. ಇದನ್ನ 2 ಫಾರ್ಮ್ ಅಲ್ಲಿ ನೀವು ರಿಪ್ರೆಸೆಂಟ್ ಮಾಡಬಹುದು. One is Newman projection, another one is Sawhorse projection. You can represent, we are going to study only 2 methods. There are different other methods also. We are studying only 2 methods. First one is Sawhorse. Sawhorse projection. So what is the Sawhorse projection? Sawhorse projection andre enu? Here in Sawhorse projection, you will view the bond or you will view the atom along the axis. Along the axis ಏನು ಮಾಡ್ತೀರಾ, ನೀವು ಈ ಮಾಲಿಕ್ಯೂಲ್ ನ ವ್ಯೂ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದಿಸ್ ಆಸ್ ಬಾಂಡ್. ಇದನ್ನ ಬಾಂಡ್ ಅಂತ ಕನ್ಸಿಡರ್ ಮಾಡಿ. ಹೀಗೆ 3 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. Each bond contains 3 hydrogen atoms like this. 1, 2 and 3. 3 hydrogen atom ಇದೆ ಈ ಬಾಂಡ್ಗೆ. ಇಲ್ಲೂ 3 hydrogen atom ಇದೆ. ಏನಾಗುತ್ತೆ, ನೀವು ಈ ತರ ವ್ಯೂ ಮಾಡ್ತೀರಾ. You will see even this bond, one carbon will be closer to you, another one will be far away from you. ಅಥವಾ ಈ ತರ ಬೇಕಾದ್ರೂ ನೋಡಬಹುದು. So this is Sawhorse projection. One carbon, you will view this through this bond. Bond na ಏನು ಮಾಡ್ತೀರಾ, ಈ ತರ ನೋಡ್ತೀರಾ. You will see the bond and all the carbon atoms. One carbon atom will be towards you and another one will be far away from you. Okay, this is Sawhorse projection, 3-dimensional view. How will you represent it on board? See, you can see it like this. The bond which is far away from you will be in upward direction. ಅದೇನಾಗಿರುತ್ತೆ, upward direction ಅಲ್ಲಿ ಇರುತ್ತೆ. The bond which is away, this is carbon bond, ಇಲ್ಲೊಂದು ಕಾರ್ಬನ್ ಇರುತ್ತೆ. So the bond is
the carbon which is away from you, like this. Yeah, this carbon is away from you. ಇದನ್ನ ಹೇಗೆ upward ಅಲ್ಲಿ ರಿಪ್ರೆಸೆಂಟ್ ಮಾಡ್ತೀರಾ, ಈ ತರ ರಿಪ್ರೆಸೆಂಟ್ ಮಾಡ್ತೀರಾ. The carbon which is away from you, so this carbon is nearer to you and this carbon is away from you, you will represent it upwards. The carbon which is away from you will be represented upward. ಅದನ್ನ ಏನ್ ಮಾಡ್ತೀರಾ, upward direction ಅಲ್ಲಿ ಬರೀತೀರಾ. ಅದಕ್ಕೆ 3 ಹೈಡ್ರೋಜನ್ ಆಟಮ್, 1 2 3 hydrogen atoms for this, or you can even write it like this 3. Okay, next, ಈ ಕಾರ್ಬನ್ ಆಟಮ್ಗೂ 3 ಹೈಡ್ರೋಜನ್ ಇದೆ ಅಲ್ವಾ, ಅದನ್ನ ಹೇಗೆ ಬರೀತೀರಾ, 1 2 3. This is Sawhorse projection. The carbon which is away from you will be at the top and the carbon which is towards you will be at the bottom. ಇದನ್ನ ಈ ತರ ಹೀಗೂ ಬರಿಬಹುದು. This is carbon carbon which is away from you and this is carbon which is towards you, like this. Hydrogen, 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 like ಈ ತರ ಕೂಡ ಬರಿಬಹುದು. ನೀವು ಎರಡರಲ್ಲಿ ಯಾವ ಮೆಥಡ್ ಬೇಕಾದ್ರೂ, ಯಾವ ಕಡೆ ಬೇಕಾದ್ರೂ ಬರಿಬಹುದು. ಐದರ್ ಯು ಕ್ಯಾನ್ ಟೇಕ್ ದ ಕಾರ್ಬನ್ ವಿಚ್ ಇಸ್ ಅವೇ ಫ್ರಮ್ ಯು ಟುವರ್ಡ್ಸ್ ಯುವರ್ ರೈಟ್ ಅಲ್ಲಿ ಅಪ್ ಅಲ್ಲಿ ಬರಿಬಹುದು, ಅಥವಾ ಲೆಫ್ಟ್ ಅಲ್ಲೂ ಅಪ್ ಸೈಡ್ ಅಲ್ಲಿ ಬರಿಬಹುದು. ನಿಮ್ಮಿಂದ ದೂರ ಇರೋ ಕಾರ್ಬನ್ ಏನಿರುತ್ತೆ ಮೇಲ್ಗಡೆ ಇರುತ್ತೆ, ಇನ್ನೊಂದು ಕಾರ್ಬನ್ ಕೆಳಗಡೆ ಇರುತ್ತೆ. ಈಚ್ ಕಾರ್ಬನ್ ಕಂಟೈನ್ಸ್ 3 ಹೈಡ್ರೋಜನ್. ಸಿ, ನಾನು 2 ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅಂತ ಹೇಳಿದ್ದೆ ಅಲ್ವಾ. It will be present, ethane will be present in 2 forms, 2 extreme, ಬೇರೆ ಮತ್ತು ಜಾಸ್ತಿ ಇರುತ್ತೆ. There are 2 extreme forms. One is eclipse and another one is staggered conformation. One will be eclipsed conformation and another one is staggered conformation. Eclipsed conformation ಅಲ್ಲಿ ಏನಾಗಿತ್ತು, in case of eclipsed conformations, atoms will be closer to each other like this. Atoms will be closer. You are looking like this. So ಸೇಮ್ ಡೈರೆಕ್ಷನ್, 2 ಆಟಮ್ ಏನಾಗಿರುತ್ತೆ ಸೇಮ್ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಲ್ವಾ. ಸ್ಟ್ಯಾಗರ್ಡ್ ಕನ್ಫರ್ಮೇಶನ್ ಅಲ್ಲಿ ಏನಾಗಿರುತ್ತೆ, ಇದೆರಡರದ್ದು ಮಧ್ಯ ಬರುತ್ತೆ. ಇದು ಈ 2 ಆಟಮ್ದು ಮಧ್ಯದಲ್ಲಿ ಇನ್ನೊಂದು ಆಟಮ್ ಬರುತ್ತೆ, ಈ 2 ಆಟಮ್ ಮಧ್ಯದಲ್ಲಿ ಇನ್ನೊಂದು ಆಟಮ್ ಬಂದಿರುತ್ತೆ. ಈ ತರ ಒಂದೊಂದು ಬಾಂಡ್ ಮಧ್ಯದಲ್ಲಿ ಒಂದೊಂದು ಬರ್ತಾ ಹೋಗುತ್ತೆ. ಓಕೆ, ಸೊ ಸಿ ಹಿಯರ್, ಇನ್ ದಿಸ್ ಕೇಸ್ ಬೋತ್ ದ ಬಾಂಡ್ಸ್ ಆರ್ ಅಪ್ವರ್ಡ್. 2 ಬಾಂಡ್ ಏನಾಗಿದೆ, ಹೈಡ್ರೋಜನ್ ಆಟಮ್ಸ್ ಅಪ್ವರ್ಡ್ ಇದೆ. ದಟ್ ಮೀನ್ಸ್ ಇಟ್ ಇಸ್ eclipsed conformation. This is eclipsed conformation. Staggered conformation ಹೇಗೆ ಬರೀತೀರಾ, ಸೇಮ್ ಲೈಕ್ ದಿಸ್. ಹಿಯರ್ 1 hydrogen, another hydrogen, another hydrogen, like this. Hydrogen, 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 or you can write slightly upward like this. ಈ ತರ ಇದೆರಡು ಬಾಂಡ್ ಅಲ್ಲಿ ಇಟ್ ಇಸ್ ಲೈಕ್ ದಿಸ್. ಮೇಲ್ಗಡೆ ಈ ತರ ಬಂದಿದೆ ವಿ ಶೇಪ್ ಅಲ್ಲಿ. ಅದೆರಡರ ಮಧ್ಯದಲ್ಲಿ ಈ ಕಡೆ ಹೈಡ್ರೋಜನ್ ಬರುತ್ತೆ ಲೈಕ್ ದಿಸ್. ಈ 2 ಬಾಂಡ್ ಮಧ್ಯದಲ್ಲಿ ಈ ಕಡೆ ಇರೋ ಹೈಡ್ರೋಜನ್ ಬರುತ್ತೆ. ಇನ್ ಕೇಸ್ ಆಫ್ ಸ್ಟ್ಯಾಗರ್ಡ್ ಕನ್ಫರ್ಮೇಶನ್, in between 2 hydrogen, this hydrogen bond will come like this straight. It is like in V shape and this will come in between those 2. ಇದೆರಡರ ಮಧ್ಯದಲ್ಲಿ ಬರುತ್ತೆ. Okay, so you will represent it like this: hydrogen, hydrogen, hydrogen. This is staggered conformation. Staggered conformation. So this is Sawhorse projection. Sawhorse projection ಅಲ್ಲಿ ಏನು ಮಾಡ್ತೀರಾ, you will view the axis along the bond, along the molecular, it is molecular axis ಅಥವಾ bond. Along the molecular axis ಏನು ಮಾಡ್ತೀರಾ, you will view the compound. Okay, that is ethane. Here we took an example of ethane. This is Sawhorse projection. Next is Newman projection. Next is Newman projection. Newman projection. So in this case you will view the compound head on. That means, see, this is carbon containing hydrogen, like this 3 hydrogen will be there, and bond, you cannot see this bond. ಬಾಂಡ್ ಕಾಣಿಸಲ್ಲ ನಿಮಗೆ. ಒಂದು ಕಾರ್ಬನ್ ಆಟಮ್ ಸ್ಟ್ರೇಟ್ ಆಗಿ ನೋಡ್ತೀರಾ, ಇನ್ನೊಂದು ಕಾರ್ಬನ್ ಆಟಮ್ ಹಿಂದ್ಗಡೆ ಇರುತ್ತೆ, ಈ ತರ ನೋಡ್ತೀರಾ. ಓಕೆ, ಸೊ ಯು ಕ್ಯಾನ್ ಸಿ ಓನ್ಲಿ ಕಾರ್ಬನ್ ಆಟಮ್ಸ್,
the carbon atom which is in front. You cannot see the bond here. Sawhorse projection alli yav tara nodidri, ee tara nodidri, one bond will be towards and another bond will be to one carbon atom will be towards you, another carbon atom will be away from you, and you have even seen the bond here. But here you will look at the atom or molecule like this. ಈ ತರ molecule ನ ವ್ಯೂ ಮಾಡ್ತೀರಾ. ನಿಮಗೆ ಈ ಕಾರ್ಬನ್ ಆಟಮ್ ಒಂದೇ ಕಾಣಿಸ್ತಾ ಇರುತ್ತೆ, ಈ ಕಾರ್ಬನ್ ಆಟಮ್ ಕಾಣಿಸ್ತಾ ಇರಲ್ಲ, ಹಿಂದ್ಗಡೆ ಇರೋ ಕಾರ್ಬನ್ ಆಟಮ್ಸ್ ಕಾಣಿಸ್ತಾ ಇರಲ್ಲ. ಓಕೆ, ಸೊ ಏನಾಗ್ತಾ ಹೋಗುತ್ತೆ, ಆಸ್ ಯು rotate, this is eclipse form in which two hydrogen atoms are nearer. You go on rotating this. This will become staggered conformation. This is eclipse conformation and this is staggered conformation. Okay, you will rotate one hydrogen or one carbon atom along this bond. You will get different conformations. If they are closer to each other, then that is eclipse conformation. If they are far away from each other, then that is staggered conformation. How will you represent it on a board? See, ನಿಮಗೆ ನಿಯರರ್ ಆಗಿತ್ತಲ್ವಾ ಕಾರ್ಬನ್ ಆಟಮ್, ದಿಸ್ ಕಾರ್ಬನ್ ಆಟಮ್ ವಿಚ್ ಇಸ್ ನಿಯರರ್ ಟು ಯು, ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ಡಾಟ್. The carbon atom which is nearer to you is represented by dot, and the carbon atom which you couldn't see, which is far away from you, is represented by a circle. ಅದನ್ನ ಏನ್ ಮಾಡ್ತೀರಾ, ಸರ್ಕಲ್ ಇಂದ ರಿಪ್ರೆಸೆಂಟ್ ಮಾಡ್ತೀರಾ. The carbon atom which is far away from you is represented by circle. Each carbon atom contain 3 hydrogen. One will be like this, hydrogen, hydrogen and hydrogen. ನಿಮ್ಮ ಹತ್ರ ಇರೋ ಕಾರ್ಬನ್ ಆಟಮ್ಗೆ, ನಿಮ್ಗೆ ಹತ್ರವಾಗಿರೋ ಕಾರ್ಬನ್ ಆಟಮ್ಗೆ 3 ಹೈಡ್ರೋಜನ್ ಆಟಮ್ ಇದೆ, ಅದನ್ನ ರಿಪ್ರೆಸೆಂಟ್ ಮಾಡಿದ್ರಿ. ಎಕ್ಲಿಪ್ಸ್ ಫಾರ್ಮ್ ಅಲ್ಲಿ ಏನಿರುತ್ತೆ, ಇಟ್ ವಿಲ್ ಬಿ ಲೈಕ್ ದಿಸ್. ನಿಮ್ಗೆ ಯಾವ ಕಾರ್ಬನ್ ಆಟಮ್ ಪ್ರೆಸೆಂಟ್ ಆಗಿತ್ತೋ ಅದೆರಡು ಸ್ಟ್ರೇಟ್ ಆಗಿ ಕಾಣಿಸ್ತಾ ಇರುತ್ತೆ ಅಲ್ವಾ, ಒಂದ್ರ ಹಿಂದ್ಗಡೆನೆ ಇನ್ನೊಂದು ಹೈಡ್ರೋಜನ್ ಇರುತ್ತೆ ಇನ್ ಎಕ್ಲಿಪ್ಸ್ ಫಾರ್ಮ್. ಸೊ ದಿಸ್ ಇಸ್ ಬ್ಯಾಕ್ ಸೈಡ್ ಕಾರ್ಬನ್ ಆಟಮ್, ಅದ್ರ ಹೈಡ್ರೋಜನ್ ಇದ್ರ ಜೊತೆಗೇನೆ ಬರೀತೀರಾ ಲೈಕ್ ದಿಸ್. ಎಲ್ಲ 3 hydrogen atoms will be along with this hydrogen only. This is eclipse conformation. In staggered conformation, this is a carbon which is towards you and this is a carbon which is away from you. See, you go on rotating this. This will be your staggered conformation in which the bond is away from one another. So you will get structure like this. This is first hydrogen which is towards you, and the carbon which is away from you will contain hydrogen in between these two forms. This is staggered conformation. So this is about different conformations of ethane. So ethane will show different conformations. Hege, first one is represented by Newman projection formula and another one is Sawhorse. In Sawhorse you can see even the bond. ಈ ತರ ಬಾಂಡ್ ಕಾಣಿಸುತ್ತೆ ನಿಮಗೆ, ಇಲ್ಲಿಗೆ ಒಂದು ಕಾರ್ಬನ್ ಆಟಮ್ ಇದೆ, ಇಲ್ಲೊಂದು ಕಾರ್ಬನ್ ಆಟಮ್ ಇದೆ. ದಿಸ್ ಇಸ್ ಟುವರ್ಡ್ಸ್ ಯು, ಸ್ಲೈಟ್ಲಿ ಈ ಡೈರೆಕ್ಷನ್ ಅಲ್ಲಿ ನೋಡ್ತೀರಿ. ದಿಸ್ ಒನ್ ವಿಲ್ ಬಿ ಟುವರ್ಡ್ಸ್ ಯು and this one will be away from you, and if they are in same direction or nearer to each other, then that is eclipse conformation. If they are far away from each other, then that is staggered conformation. It is represented like this. ಇಲ್ಲಿ ಎರಡು ವಿ ಶೇಪ್ ಬರುತ್ತಲ್ಲ, ಅದ್ರ ಮಧ್ಯದಲ್ಲಿ ಬರುತ್ತೆ. ಇಲ್ಲಿ ಏನಾಗುತ್ತೆ, ಹತ್ರ ಇದ್ರೆ you will represent it like this, and staggered conformation is represented like this. This is about conformations. If you have any doubts, you can contact me by any time. Thank you.